ಓಪೋ A6 Pro ಹ್ಯಾಂಗ್ ಆಗ್ತಾ ಇದೆಯಾ? ಸರ್ವಿಸ್ ಸೆಂಟರ್ಗೆ ಹೋಗಬೇಡಿ, ಕೇವಲ 2 ನಿಮಿಷದಲ್ಲಿ ರೀಸೆಟ್ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಿಮ್ಮ ಹೋಮ್ ಸ್ಕ್ರೀನ್ ಅಲ್ಲಿ ಬಂದಿದ್ದಾದ್ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಸೆಟ್ಟಿಂಗ್ ಆಪ್ ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸೆಟ್ಟಿಂಗ್ ಆಪ್ ನಾದ್ರೂ ಓಪನ್ ಮಾಡ್ಕೊಳ್ಬಹುದು, ಅಥವಾ ಇಲ್ಲಿ ಮೇಲ್ಗಡೆ ನೆಟ್ ಆನ್ ಮಾಡೋದು ಆಫ್ ಮಾಡೋದು ಇರುತ್ತಲ್ಲ, ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಐಕಾನ್ ಕಾಣಿಸ್ತಾ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿಮ್ಗೆ ಸೆಟ್ಟಿಂಗ್ ಆಪ್ ಓಪನ್ ಆಗುತ್ತೆ. ಈ ಸೆಟ್ಟಿಂಗ್ ಆಪ್ ನ ನೀವು ಓಪನ್ ಮಾಡ್ಕೊಂಡು ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಈ ರೀತಿ ಸ್ಕ್ರೋಲ್ ಮಾಡಿದಾದ್ಮೇಲೆ ಇಲ್ಲಿ ಸಿಸ್ಟಮ್ ಆ್ಯಂಡ್ ಅಪ್ಡೇಟ್ಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಸಿಸ್ಟಮ್ ಆ್ಯಂಡ್ ಅಪ್ಡೇಟ್ಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದಿಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಕಪ್ ಆ್ಯಂಡ್ ರೀಸೆಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಬ್ಯಾಕಪ್ ಆ್ಯಂಡ್ ರೀಸೆಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ರೀಸೆಟ್ ಫೋನ್ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ಲಾಸ್ಟ್ ಅಲ್ಲಿ, ಇದನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಇವಾಗ ನಿಮಗೆ ಬೇಕಾಗಿರೋದು ಏನಂದ್ರೆ ನಿಮ್ಮ ಮೊಬೈಲು ಲ್ಯಾಗ್ ಆಗ್ತಾ ಇದೆ, ಅಂದ್ರೆ ಹ್ಯಾಂಗ್ ಆಗ್ತಾ ಇದೆ. ಅದರ ಸೊಲ್ಯೂಷನ್ ಏನಂದ್ರೆ ಇಲ್ಲಿ ಕೆಳಗಡೆ ಎರೇಸ್ ಆಲ್ ಡಾಟಾ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ನೀವೇನು ಸ್ಕ್ರೀನ್ ಲಾಕ್ ಹಾಕಿರ್ತೀರಲ್ಲ, ಆ ಒಂದು ಪಾಸ್ವರ್ಡ್ ನ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ಸ್ಕ್ರೀನ್ ಲಾಕ್ ಪಾಸ್ವರ್ಡ್ ನ ನೀವು ಎಂಟರ್ ಮಾಡ್ಕೊಳ್ಬೇಕು. ಪರ್ಮನೆಂಟ್ಲಿ ಕ್ಲಿಯರ್ ಆಲ್ ಡಾಟಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ಏನಂದ್ರೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಾ ಇದ್ರೆ, ಆಮೇಲೆ ನಿಮ್ಮ ಮೊಬೈಲ್ ಅಲ್ಲಿ ಫೋಟೋಸು, ವಿಡಿಯೋಸ್ಗಳು, ಡಾಕ್ಯುಮೆಂಟ್ಸು ಏನೇನಿದೆ, ಕೆಲವೊಂದು ಫೋನ್ ನಂಬರ್ಸ್ಗಳು ಏನೇನಿದೆ ಎಲ್ಲದೂ ಕೂಡ ಈ ಒಂದು ರೀಸೆಟ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಅಲ್ಲಿ ಏನು ಉಳಿಯೋದಿಲ್ಲ. ಎಲ್ಲ ಪೂರ್ತಿಯಾಗಿ ನೀವು ಹೊಸ ಒಂದು ಮೊಬೈಲ್ನ ತಗೊಂಡ್ ಬಂದಾಗ ಯಾವ ರೀತಿ ನಿಮ್ಮ ಮೊಬೈಲ್ ಇರುತ್ತೆ ನೋಡಿ, ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಅನ್ನೋದು ಕನ್ವರ್ಟ್ ಆಗುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ನಿಮ್ಮ ಫೋಟೋಸ್ ಅನ್ನ ಬೇರೆ ಯಾರಿಗಾದ್ರೂ ಸೆಂಡ್ ಮಾಡ್ಕೊಳ್ಳಿ. ಆಮೇಲೆ ಡಾಕ್ಯುಮೆಂಟ್ ಏನಾದ್ರು ಇತ್ತಂದ್ರೆ ಅದನ್ನ ಕೂಡ ವಾಟ್ಸ್ಆಪ್ ಒಳಗಡೆ ಸೆಂಡ್ ಮಾಡ್ಕೊಳ್ಳಿ. ಮತ್ತೆ ಫೋನ್ ನಂಬರ್ಸ್ ಏನಿದೆ ನೋಡಿ ಅವನ್ನೆಲ್ಲ ಸಿಮ್ ಒಳಗಡೆ ಸೇವ್ ಮಾಡ್ಕೊಂಡ್ಬಿಟ್ಟು ಸಿಮ್ನ ತೆಗೆದ್ಬಿಟ್ಟು ರೀಸೆಟ್ ನ ಮಾಡ್ಕೊಳ್ಬಹುದು. ನೀವು ಇಲ್ಲಿ ಕ್ಲಿಯರ್ ಅಂತ ಹೇಳ್ಬಿಟ್ಟು ರೆಡ್ ಕಲರ್ ಒಳಗಡೆ ಐತಲ್ಲ, ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಮೊಬೈಲ್ ಪರ್ಮನೆಂಟ್ ಆಗಿ ರೀಸೆಟ್ ಆಗುತ್ತೆ. ಅಂದ್ರೆ ಪೂರ್ತಿ ನಿಮ್ಮ ಮೊಬೈಲೇ ಕ್ಲಿಯರ್ ಆಗ್ಬಿಡುತ್ತೆ. ಇದನ್ನ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಅಲ್ಲಿ ಹ್ಯಾಂಗು ಕೂಡ ಆಗೋದಿಲ್ಲ. ನೀವು ಏನ್ ಮಾಡ್ಬೇಕಂದ್ರೆ ಫೋಟೋಸು, ವಿಡಿಯೋಸು ಅವೇನ್ ಹೇಳ್ದಲ್ವಾ, ಅವನ್ನೆಲ್ಲ ಸೇಫ್ ನಿಮ್ ಬೇರೆ ಒಂದು ಇನ್ನೂ ಒಂದು ಮೊಬೈಲ್ಗೆ ಅವನ್ನೆಲ್ಲ ಸೇಫ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಮೊಬೈಲ್ ನಂಬರ್ಸ್ ಅನ್ನ ನೀವೇನೈತೆ ಸಿಮ್ ಒಳಗಡೆ ಏನಾದ್ರು ಸೇವ್ ಮಾಡ್ಕೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಬುಕ್ ಒಳಗಡೆ ಆದ್ರೂ ನೀವು ಬರ್ದ್ಬಿಟ್ಟು ಮೊಬೈಲ್ ನ ರೀಸೆಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಯಾವ ರೀತಿ ನಾವು ಮೊಬೈಲ್ ನ ರೀಸೆಟ್ ಮಾಡೋದು, ಹ್ಯಾಂಗ್ ಆಗೋದನ್ನ ತಡೆಯೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.